ದೇವೇಗೌಡರು ಕೊಟ್ಟಂತ ರಾಜಕೀಯವಾದ ಭಿಕ್ಷೆಯಿಂದ ಇವತ್ತು ನಾಯಕನಾಗಿ ಎಷ್ಟು ಮಟ್ಟಿಗೆ ಕೀಳು ಮಟ್ಟದ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೆಲವು ಅಂಶನ ನಮ್ಮ ಬಿಜೆಪಿ ನಾಯಕರಿಗೂ ಇವತ್ತು ಮಂದಟ್ಟು ಮಾಡಬೇಕಾಗಿದೆ. ಏನು ಮಠಕ್ಕೆ ನಾವೆಲ್ಲ ಕುಮಾರಣ್ಣವರು ಅಶೋಕಣ್ಣವ್ರ ನೇತೃತ್ವದಲ್ಲಿ ಹೋದ್ವಿ, ಅದು ನಮ್ಮ ಸಂಪ್ರದಾಯ. ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನೀನು ಹೆಂಗೆ ಮೊದಲೇ ಹೋಗಿ ಕರ್ಕೊಂಡೋಗಿ ಪೆರೇಡ್ ಮಾಡಿಬಿಟ್ಟಿದ್ದಪ್ಪ, ನಾವೆಲ್ಲ ಸಮಾಧಾನಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಬಂದು. ಮಹಾಭಾರತದ ಒಂದು ತುಣುಕು ಒಂದು ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯುದ್ಧ ಪ್ರಾರಂಭ ಆಗಬೇಕು, ಏನು ಕೌರವ ನಿನ್ನಂಗೆ ಹೋಗಿ ಕೂತ್ಕೊಂಡ ಕೃಷ್ಣ ಪರಮಾತ್ಮನ ತಲೆ ತಾವು ಫಸ್ಟು ನಮ್ಮ ಅಣ್ಣ ಹೇಳ್ತದೆ, ಫಸ್ಟ್ ಹೋಗಿ ಕೂತ್ಕೊಂಡ, ನಾನೇ ಫಸ್ಟ್ ಬಂದ್ಬಿಟ್ಟಿದ್ದೀನಿ ನನಗೆ ಆಗಬೇಕು ಅಂತೇಳಿ. ಅರ್ಜುನ ಬಂದ ಪರಮಾತ್ಮನ ಪಾದ ತಾವು ಕೂತ್ಕೊಂಡ. ಎದ್ದಾಗ ಮನುಷ್ಯ ಯಾರು ಕಾಣ್ತಾರೆ, ಹಿಂಗೆ ಎದ್ರು ಪರಮಾತ್ಮ ಅರ್ಜುನ ಕಂಡ. ಅರ್ಜುನ ಯಾವಾಗ ಬಂದಪ್ಪ, ತಥಾಸ್ತು ಅಂದ. ಹಂಗೆ ನಿನ್ಗಾಗಿರೋದು ಅಣ್ಣ, ಬರ್ದಿಟ್ಕೋ. ರಾಜಕೀಯ ಮಾಡೋಣ, ಮಾಡೋದು ಬೇರೆ ವಿಚಾರ. ಮನುಷ್ಯನಿಗೆ ಮನುಷ್ಯತ್ವ ಇರಬೇಕಲ್ಲ. ಮಠ ಹೊಡೆದ್ರೆ ಯಾರಪ್ಪ, ಆದಿಚುಂಚನಗಿರಿ ಮಠ ಹೊಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಬಾ ಭೈರವೇಶ್ವರ ಸನ್ನಿಧಿ ನಾನು ಬರ್ತೀನಿ, ಯಾರು ಬೇಡ, ಪ್ರಮಾಣ ಮಾಡ್ಬಿಡು ಅಷ್ಟೇ. ನೀನು ಮಾಗಡಿ ಬಾಲಕೃಷ್ಣ ಇಬ್ರು ಅವತ್ತು ಇಡೀ ಕುಮಾರಣ್ಣ ಟೆಂಪ್ಟ್ ಮಾಡಿ ಇಲ್ಲದ್ದು ಹೇಳಿಸಿ ದೇವೇಗೌಡರು ಹತ್ರ ಬಂದು ರಾತ್ರಿ ಏನು ಕಾಲಿಡ್ಕೊಂಡು ಸ್ವಾಮೀಜಿ ಹಿಂಗೆ ಮಾಡಿಬಿಟ್ರು ಹಂಗೆ ಮಾಡಿಬಿಟ್ರು ಅಂತೇಳಿ ಎಲ್ಲ ಮಾಡೋದೆಲ್ಲ ಮಾಡಿಸಿ ಇವತ್ತು ಈ ಮಾತು ಮಾತಾಡ್ತಿಲ್ಲ. ಇದನ್ನು ನ್ಯಾಯವನ? ಗೌರವ ಇರಬೇಕು ಮನುಷ್ಯನಿಗೆ. ಅವತ್ತು ನಾನು ಹೇಳಿದೆ, ಗೌಡ್ರು ಒಂದು ಮಾತು, ನೀವು ಮಠ ಬಿಡಿ ಅಂದರೆ ಬಿಡಲ್ಲ, ಸ್ವಾಮೀಜಿಯವರು ದೇವೇಗೌಡರು ಬಿಡಿ ಅಂದರೆ ಬಿಡಲ್ಲ, ನಿಮ್ಮಿಬ್ಬರನ್ನ ಒಂದು ಮಾಡೋದೇ ನನ್ನ ಕೆಲಸ. ಅಂದರೆ ನನ್ನ ಸಮುದಾಯವನ್ನು ಒಕ್ಕಲ್ತನ ಮಾಡ್ತಕ್ಕಂಥ ಈ ರೈತ ಸಮುದಾಯಕ್ಕೆ ನೀವಿಬ್ಬರು ಕಂಡಿದ್ದಾಗೆ ನಿಮ್ಮಿಬ್ಬರು ಸರ್ ಮಾಡಿ ಸಮಾಜ ಸರ್ ಮಾಡಿಸ್ತಕ್ಕಂಥ ನನ್ನ ಕೆಲಸ ಅಂತ ಮಾಡಿದ್ದೇನೆ. ಅದು ಹೋಗಿ ಕೇಳಿ ಇವತ್ತು ನನ್ನ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿ ಸ್ವಾಮೀಜಿ ಅವ್ರನ್ನ, ಅದಕ್ಕೆ ಸಾಕ್ಷಿ ಅವರೇ. ಇವೆಲ್ಲ ಯಾವುದೋ ಪುಂಡಾಟಿಕೆ ಮಾತುಗಳನ್ನು ಹೇಳಿದ್ರೆ ಬರೀ ಕೆರಗೋಡು ಭಾಗದಲ್ಲೂ ಅಡ್ಡಾಕತ್ತಾ ಇಲ್ಲ, ಇಡೀ ಜಿಲ್ಲೆಯಲ್ಲಿ ಅಡ್ಡಾಕತ್ತಾರೆ. ಚಲೋ ಸ್ವಾಮಿ ನಿನ್ನ ಬರ್ದಿಟ್ಕೋ. ಇದೆಲ್ಲ ಗೌರವ ಅಲ್ಲ. ಈ ದೇಶ ಆಳದಂಥ ಒಬ್ಬ ಮಾಜಿ ಪ್ರಧಾನಮಂತ್ರಿ ಯಾರಪ್ಪ, ಒಂದು 25 ವರ್ಷ ನಮ್ಮ ಮೋದಿಜಿಯವ್ರ ಥರನೇ ರಾಜ್ಯದ ಮೇಲೆ 3 ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆಯ್ತಿದ್ರೇನೋ. ಬಂದವ್ರು ಕಾಲು ಹಿಡ್ಕೊಂಡು ಕರ್ಕೊಂಡೋಗಿ ಪ್ರಧಾನಮಂತ್ರಿ ಮಾಡಿದ್ರಿ. 10 ತಿಂಗಳಿಗೆ ಮನೆಗೆ ಕಳಿಸಿದ್ರು ಕಾಂಗ್ರೆಸ್ನವರು. ಹೇಳಪ್ಪ ಯಾಕೆ ಕಳಿಸಿದ್ರು ಅಂತ. 18ರಲ್ಲಿ ನೀವು ಅಪ್ರಾಣಿ ಮುಖ್ಯಮಂತ್ರಿ ಆಗಲ್ಲ ಕುಮಾರಸ್ವಾಮಿ ಅಂದರು. ಜನ ಈ ರಾಜ್ಯದಲ್ಲಿ ಆದೇಶ ಮಾಡಿದ್ದು ಈ ಕಾಂಗ್ರೆಸ್ಗೆ ವಿರುದ್ಧವಾಗಿ ಬಿಜೆಪಿ ಇಬ್ಬರು ಜೊತೆಲಿ ಹೋಗ್ಬೇಕು ಅಂತಕ್ಕಂಥದ್ದನ್ನ ರಾತ್ರಿ ಹೊತ್ತೆ ಕರ್ಕೊಂಡ್ಬಂದು ಕೂರಿಸಿದ್ರಿ. ದೇವೇಗೌಡರು ಕಾಲು ಹಿಡ್ಕೊಂಡು ಯಾರೋ ಕಾಶ್ಮೀರ್ಲಿರೋಣ ಕಾಂಗ್ರೆಸ್ ಜೊತೆನೇ ಹೋಗ್ಬೇಕು, ನಮಗೇನು ಬೇಡ, ನೀವೆಲ್ಲ ತಗೊಳ್ಳಿ ಅಂದರು. ಪ್ರಮಾಣ ವಚನ ತಗೊಳ್ತಿದ್ದಿದ್ದೇ ತಡ. ಅಶೋಕಣ್ಣ ಗೊತ್ತು, ಅವ್ರಿಗೆ ಬೇಕಾದಂಥ ಇಲಾಖೆಯ ಖಾತೆಗಳು ಅವ್ರಿಗೆ ಬೇಕು, ಅವ್ರು ಬೇಕಾದಂಥ ಅಧಿಕಾರಿಗಳು ಅವ್ರಿಗೆ ಬೇಕು. ಕುಮಾರಣ್ಣನ ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿಸಿದ್ರಲ್ರಿ, ಮುಳ್ಳಿನ ಹಾಸಿಗೆಯಲ್ಲಿ ಯಾವನೊಬ್ಬ MLA ಉತ್ತರ ಕರ್ನಾಟಕದವನಣ್ಣ, ಒಬ್ಬ ಮುಖ್ಯಮಂತ್ರಿ ಅಂದರೆ ಏನು ಗೌರವ, ಕೋಟಕಾಲು ತಂದು ಹಿಂಗೆ ಎಸಿತಾರೆ. ಇದಕ್ಕೆ ಹಾಕಿ ಸೈನಾ, ಇದಕ್ಕೆ ಹಾಕಿ ಸೈನಾ ಅಂತಾನೆ. ಎದ್ದೆ ನಾನು, ಕುಮಾರಣ್ಣ ಕಣ್ಣು ನೋಡಿದ್ರು ಬೇಡ, ದಯವಿಟ್ಟು ಸುಮ್ಮನೆ ಕೂತ್ಕೋ ಅಂತೇಳಿ. ಇಂಥ ಅಯೋಗ್ಯರು ತುಂಬಿರ್ತಕ್ಕಂಥ ನಿಮ್ಮ ಪಕ್ಷದಲ್ಲಿ ಏನು ಹೊಂದಾಣಿಕೆ ರಾಜಕಾರಣ ಮಾಡೋದ ನಿಮ್ಮಿಂದ ಕಲಿಬೇಕಾ? ಅದು ಬಿಜೆಪಿಯಿಂದ ಕಲಿಬೇಕು. ಬಂದು ಕಲ್ತ್ಕೊ, ಇಲ್ಲಿ ನೋಡು. ಇವೆಲ್ಲ ಬೇಡ, ಇವೆಲ್ಲ ಬೇಡ. ನಿನ್ನ ಬಂಡವಾಳ, ನೀನೇನಾದ್ರು ಇನ್ನೊಂದು ಮಾತು ಕುಮಾರಣ್ಣರ ಬಗ್ಗೆ, ದೇವೇಗೌಡರ ಕುಟುಂಬದ ಬಗ್ಗೆ ನೀನು ಮಾತಾಡಿದ್ರೆ ನಿನ್ನ ಬಂಡವಾಳ ಈಚೆ ತೆಗಿಬೇಕಾಗುತ್ತೆ. 1, 2, 3 ಅಂತೇಳಿ ಗೌರವವಾಗಿ ಒಂದು ರೀತಿ ನಮ್ಮ ಕಡೆ ಹೇಳ್ತಾರೆ ಹಳ್ಳಿಲಿ, ಯಾಚದ ರಾಜಕಾರಣ ಮಾಡಕ್ಕೆ ಬಂದಿದೀಯಾ, ಮಾಡ್ಕೊಂಡು ಹೋಗು ಅಂತೇಳಿ ನಮ್ಮ ಹಿರಿಯರು ಊರಿಗೆ ಹೋದಾಗ. ಹಂಗೆ ಪಾಪ ಸ್ಟಾರ್ ಚಂದ್ರು ಅಂತೇಳಿ ಆ ಸ್ಟಾರ್ ತೆಗೆದಾಕ ಪಾಪ ನಿಲ್ಲಿಸ್ಕೊಂಡಿದ್ಯಾ. ಹೆಂಗೆ ಬೇಕು ಜೋತ್ ತುಂಬಿಸ್ಕೋದ್ರ ಬಗ್ಗೆ ನಾವೇನು ಮಾತಾಡಲ್ಲ. ಈ ಜಿಲ್ಲೆ ಜನದ ಜೋತ್ ತುಂಬಿಸೋಕ್ಕಾಗಲ್ಲ ನಿನ್ನ ಕೈಲಿ. ಸದೃಢವಾದಂಥ ಈ ರಾಷ್ಟ್ರ ಸದೃಢವಾಗಿರಬೇಕು ಅಂತ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಈ ರಾಷ್ಟ್ರದ ಜನ, ಅದರಲ್ಲೂ ಮಂಡ್ಯ ಜಿಲ್ಲಾ ಜನ ಇವತ್ತು ಸಪ್ತ ಮಾಡಿದ್ದಾರೆ. ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನನ್ನ ಕಾವೇರಿ ಇಶ್ಯೂ ನರೇಂದ್ರ ಮೋದಿಜಿಯವ್ರ ಜೊತೆ ಕೈ ಜೋಡಿಸಿ ಕುಮಾರಣ್ಣವರು ದೇವೇಗೌಡರು ಸಹಕಾರ ತಕ್ಕೊಂಡು ಇದಕ್ಕೆ ಸಮಾಪ್ತಿ ಆಡಬೇಕು ಅಂತಕ್ಕಂಥದ್ದನ್ನು ನನ್ನ ಜಿಲ್ಲೆ ಇವತ್ತು ತೀರ್ಮಾನ ಮಾಡ್ತಾ ಇದ್ದಾರೆ.
ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾನು ಕೆಲವು ಹಳ್ಳಿಗಳಿಗೆ ಹೋಗಿ ಬಂದೆ. ನಾಚಿಕೆ ಆಗಲ್ವೇನ್ರಿ? ಅಶೋಕ್ ಖಂಡ್ ಜಿಲ್ಲಾ ಮಂತ್ರಿ ಆದಾಗಲೂ 72 ಅಡಿ ನೀರು ಬಿಡಿಸಿದ್ವಲ್ಲಪ್ಪ. 93 ಅಡಿಗೆ 94 ಅಡಿ ನೀರಿದ್ರು. ಅವ್ನು ಯಾರೋ ಸ್ಟಾಲಿನ್ ಹೊಲಿಸ್ಕೊಳ್ಳೋಕ್ಕೆ. ನಮ್ಮ ಮೇಲ್ಕೋಟೆ ಮಣ್ಣಲ್ಲಿ ಹುಟ್ಟಂತ ಜಯಲಲಿತಾ ಮೇಡಮ್ನ ನಾವು ಹೊಲಿಸ್ಕೊಳ್ಳೋಕ್ಕಾಗಲಿಲ್ಲ, ನೀನು ಸ್ಟಾಲಿನ್ ಹೊಲಿಸ್ಕೊಳ್ಳೋಕ್ಕಾಗದ? ಅವಳು ಮಾತೇತ್ರ ಕಾವೇರಿ ಇಶ್ಯೂ ಬಂದರೆ ತಮಿಳ್ನಾಡು ಅವಳ ಅಕ್ಕ. ಇದು ಸ್ಟಾಲಿನ್ ಕೈಲಿ ಮಾಡೋಕ್ಕಾಗದೇನಪ್ಪ? ನಾನು ಇಡೀ ಮಂಡ್ಯ ಜಿಲ್ಲೆಯನ್ನು ಇವತ್ತು ಗೆಜ್ಜಿಡಿತಾ ಇದೆ. ನನ್ನ ಗದ್ದೆ ಕಣ್ಣು ಹೊತ್ಕೋಬೇಕಿತ್ತು, ಹೋದ್ರೆ ನನ್ನ ಗದ್ದೆ ಬೇಲ್ಗೆ ಕಣ್ಣು ಹೊತ್ಕೊಂಡು ನಮಸ್ಕಾರ ಮಾಡ್ಕೊಳ್ಳುವಂಥ ಸ್ಥಿತಿ ಇತ್ತು. ಇವತ್ತು ಬೆಳಗ್ಗೆ ಹೋದರೆ ನೋಡಿದ್ರೆ ಎದೆ ಹಿಡ್ಕೋಬೇಕು, ಆ ಸ್ಥಿತಿಗೆ ಮಾಡಿದ್ದೀವಿ ಒಬ್ಬ ಜಿಲ್ಲಾ ಮಂತ್ರಿಯಾಗಿ. ಇರೋ ನೀರನ್ನೆಲ್ಲ ಬಿಡಿಸಿ ನನ್ನ ಕಾಲದಲ್ಲಿ ಈ ಭಾಗಕ್ಕೆ ಸಮರ್ಪಕವಾಗಿ ಮಂಡ್ಯ, ಮಳವಳ್ಳಿ, ಮದ್ದೂರು ಈ ಭಾಗಕ್ಕೆ ಸಮರ್ಪಕವಾಗಿ ನಮ್ಮ ಹುಲಿಕೆರೆ ಬುಗ ದಾಟ್ಸ್ ನೀರು ಕಳಿಸ್ಬೇಕು ಅಂತೇಳಿ ಕೈಲಿ ಹಿಡ್ಕೊಂಡು ಹೋಗಿ 330 ಕೋಟಿ ನಾನು ಸ್ಯಾಂಕ್ಷನ್ ಮಾಡಿಸಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡ್ಕೊಬಂದು ತಂದಂಥದ್ದು ನೀವು ಮಾಡಿಸೋದಲ್ಲ. ಆದರೆ ಕುಮಾರಣ್ಣ ಒಂದು ಮಾತಾಡಿದರು, ಬ್ರದರ್ ಕಳೆದ 13ರಿಂದ 18 ಗಂಟೆನೂ ಇದೇ ಥರ ಗದ್ದೆರೇಟಿ ಹಾಕ್ಸಿಲ್ಲ ಈ ಸಿದ್ದರಾಮಯ್ಯ. ಇವತ್ತು ನನ್ನ ಮಂಡ್ಯ ಜಿಲ್ಲೆ ಜನ ಯಾವತ್ತೂ ಕಬ್ಬು ಚೆನ್ನಾಗಿರಬೇಕು, ಭತ್ತ ಚೆನ್ನಾಗಿರಬೇಕು, ಆನ್ ಆ್ಯಂಡ್ ಆಫರ್ ಕೆಲಸ ಮಾಡಬೇಕು ಅಂತ ಅಪ್ರೂವ್ ಮಾಡಿಕೊಟ್ರು. ಕಳೆದ 6 ವರ್ಷದಿಂದ ಬಿದ್ದಿದ್ದಂಥದ್ದನ್ನು ಅವನಿಗೆ 300 ಕೋಟಿ ಅಪ್ರೂವ್ ಮಾಡಿಕೊಡ್ತೀವಿ, ಆ 300 ಕೋಟಿನೂ ಎಲೆಕ್ಷನ್ಗೆ ಖರ್ಚು ಮಾಡುವಂತಂದು ಪಾಪ ಅವನ ಹೆಂಗ ಬಡವ್ರ ಮಗ ಬೆಳ್ಕೊಂಡಿದ್ದ, ಅವನ ತಿಥಿ ಮಾಡೋಕ್ಕೆ ತಂದು ನಿಲ್ಲಿಸ್ಕೊಂಡು ಕೂತಿದೆಯಲ್ಲ, ನಿನ್ನಿಂದ ಕಲಿಬೇಕಾ ರಾಜಕಾರಣ ನಾವು? ಅವ್ನು ಸ್ಟಾರ ತೆಗಿಗಂಡು ಬಿಡಲ್ಲ ಅಂತ ಗೊತ್ತಾಗಿದೆ. ಬರೀ ಏನಕ್ಕ ಸ್ಟಾರ ತೆಗಿತಾನೆ, ಅವ್ನು ಸ್ಟಾರ ಚಲವಣ್ಣ ಅವ್ರು ತೆಗಿಸಿ ಬರೀ ಚಂದ್ರಣ್ಣನ ಮಾಡಬೇಕು. ತಿರ್ಗಾ ಇನ್ನಲ್ಲಿ ನಾಗಮಲ್ದಲ್ಲಿ ನನ್ನ ಮೇಲೆ ಬಂದು ಅರ್ಜಿ ಹಾಕೊಂಡು ಚಂದ್ರಣ್ಣನ ಮಟ್ಟಕ್ಕೆ ಮಾಡಿ ಕಳಿಸ್ತಾನೆ, ಅದು ಬೇರೆ ವಿಚಾರ. ಹೌದು, ಅವ್ರಿಗೆ ಎಲ್ಲ ಇನ್ಯಾರು ಮಾತಾಡಂಗಿಲ್ಲ. ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ಇದು